ಎಲ್ಲ ನಮ್ಮ ಪತ್ರಿಕೋದ್ಯಮ ಮಿತ್ರರಿಗೆ ಆದರದ ಸುಸ್ವಾಗತ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕುಂಚಿಟಿಗ ಜನಾಂಗ ಸುಮಾರು 12ರಿಂದ 14% ಇದ್ದೀವಿ ಒಟ್ಟಾರೆ ಇಡೀ ರಾಜ್ಯದಲ್ಲಿ. ಸುಮಾರು 25ರಿಂದ 35 ಕ್ಷೇತ್ರಗಳಲ್ಲಿ ಪ್ರತಿಯೊಂದು 35 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿರ್ಣಾಯಕ ಮತದಾರರು ನಮ್ಮಲ್ಲಿದ್ದೀವಿ. ಆದರೂ ಕೂಡ ಯಾವುದೇ ರಾಜಕೀಯ ಪಕ್ಷಗಳಿರ್ಬೋದು, ಅದು JDS ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿ ಫಾರಂ ಕೊಡೋದು ಸಿರಾ ಕ್ಷೇತ್ರದಲ್ಲಿ ಮಾತ್ರ. ಬೇರೆ ಯಾವುದೇ ಕ್ಷೇತ್ರದಲ್ಲಿ ಮಧುಗಿರಿನಲ್ಲಿ ಒಂದ್ಸರಿ ಕೊಡ್ತಾರೆ, ಮತ್ತೊಂದು ಸಾರಿ ಕೊಡಲ್ಲ, ಹಿರಿಯೂರಲ್ಲಿ ಒಂದ್ಸರಿ ಕೊಡ್ತಾರೆ, ಮತ್ತೊಂದು ಸಾರಿ ಕೊಡಲ್ಲ. ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ವಂಚನೆ ಆಗ್ತಾ ಇದೆ. ಬಿ ಫಾರಂ ಕೊಡೋದ್ರಲ್ಲಿ ವಂಚನೆ ಆಗ್ತಾ ಇದೆ. ಕೊಟ್ಟು ಗೆಲ್ಲೋದು ಇದೊಂದೇ ಕ್ಷೇತ್ರದಲ್ಲಿ, ಗ್ಯಾರಂಟಿಯಾಗಿ ಗೆಲ್ಲೋದು ಇದೊಂದೇ ಕ್ಷೇತ್ರದಲ್ಲಿ. ಬೇರೆ ಕ್ಷೇತ್ರಗಳಲ್ಲಿ ಗೆಲ್ಬೋದು, ಗೆಲ್ದನೇ ಇರ್ಬೋದು. ಗೆದ್ದಂಥ ಒಬ್ಬ ವ್ಯಕ್ತಿ ಶಾಸಕ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ 136-137 ಜನ ಶಾಸಕರಿದ್ರು ಕೂಡ ಕಾಂಗ್ರೆಸ್ ಕುಂಚಿಟಿಗಿರೋದು ಒಬ್ಬರೇ ಒಬ್ಬರು, ಬೇರೆ ಪಕ್ಷದಲ್ಲಿ ಯಾರೂ ಇಲ್ಲ. ಆದರೂ ಕೂಡ ಹಿರಿಯ ಮುತ್ಸದ್ದಿ ಇದ್ದು ಕೂಡ CM ಆಗೋಕ್ಕೂ ಕೂಡ ಅರ್ಹತೆ ಇರೋಂಥ ವ್ಯಕ್ತಿ ಸನ್ಮಾನ್ಯ TB ಜಯಚಂದ್ರ. ಯಾವ ಹಂತದಲ್ಲೂ ಅವರ ಅನುಭವದಲ್ಲಿ ನಾವು ಪಕ್ಷಾತೀತವಾಗಿ ಮಾತಾಡ್ತಿರೋದು, ಯಾವ ಹಂತದಲ್ಲೂ ಕೂಡ ಯಾವ ದೃಷ್ಟಿಕೋನದಿಂದ ನೋಡಿದ್ರು ಕೂಡ ಆತನಿಗೆ ಸರಿಸಾಟಿ ಈ 137 ಶಾಸಕರಲ್ಲಿ ಯಾರಿಗಿಂತಲೂ ಆತ ಕಡಿಮೆ ಇಲ್ಲ. ಹಾಗಿದ್ರೂ ಕೂಡ ಅವರಿಗೆ ಕನಿಷ್ಠ ಮುಖ್ಯಮಂತ್ರಿ ಬೇಡ, ಕನಿಷ್ಠ ಒಂದು ಮಂತ್ರಿ ಪದವಿ ಕೂಡ ಕೊಡ್ದಂಗೆ ಅನ್ಯಾಯ ಮಾಡಿದ್ದಾರೆ. ಅಂದ್ರೆ ಅದು ಬರೀ ಜಯಚಂದ್ರ ಅವರೊಬ್ಬರಿಗೆ ಮಾಡಿದಂತಹ ಅನ್ಯಾಯ ಅಲ್ಲ, ಇಡೀ ಕುಂಚಿಟಿಗ ಸಮುದಾಯಕ್ಕೆ ಮಾಡಿದಂತಹ ಅನ್ಯಾಯ ಕರ್ನಾಟಕ ರಾಜ್ಯದಲ್ಲಿ. ಅವರೇನಾದರೂ ಅವರ ಹೈಕಮಾಂಡ್ ಏನಾದರೂ ಪ್ರಜ್ಞಾವಂತಿಕೆಯನ್ನು ಹೊಂದಿದ್ರೆ ಆ ಬಗ್ಗೆ ಗಮನ ಹರಿಸಬೇಕಾಗ್ತದೆ. ಒಂದು ವೇಳೆ ಅವನ್ನೇನಾದರೂ ಮಂತ್ರಿಯನ್ನ ಮಾಡಲಿಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಿಗೆ ಬುದ್ಧಿ ಕಲಿಸಬೇಕಾದಂತಹ ಗುರುತರ ಜವಾಬ್ದಾರಿ ಇಡೀ ಕುಂಚಿಟಿಗ ಜನಾಂಗದ ಹೆಗಲ ಮೇಲಿದೆ. ಹಾಗೇನೆ ನಮ್ಮ ಕುಂಚಿಟಿಗ ಜನಾಂಗ OBC ಸೇರ್ಪಡೆಯಾಗೋದಕ್ಕೆ ಸನ್ಮಾನ್ಯ DK ಶಿವಕುಮಾರ್ ಅವರು ಕಂಕಣಬದ್ಧರಾಗಿ ನಿಂತಿದ್ದಾರೆ. ಸುಮಾರು ಹಂತದಲ್ಲಿ ಅವರು ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ OBC ಸೇರ್ಪಡೆ ಆಗೋದಕ್ಕೆ. ಹಾಗಾಗಿ ಅವರು ಯುವಕರಿದ್ದಾರೆ, ದಕ್ಷ ಆಡಳಿತಗಾರರಿದ್ದಾರೆ. ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದರೆ ಒಂದಷ್ಟು ನ್ಯಾಯವನ್ನು ದೊರಕಿಸಿಕೊಟ್ಟಂಗಾಗ್ತಿದೆ. ಯಾಕೆಂದ್ರೆ ಆತ ಮುಖ್ಯಮಂತ್ರಿ ಆಗ್ತಾನೆ ಅಂತ ಏಕೈಕ ಕಾರಣದಿಂದ ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆ ಜನ ಒಂದು ಕಡೆ ಮತವನ್ನು ಚಲಾಯಿಸಿದ್ರು. ಹಿಂಗೆ 1994ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಅಂತಂದೇನು ಜನ ಇಡೀ ಕರ್ನಾಟಕದ ಒಕ್ಕಲಿಗ ಜನಾಂಗ ಎಲ್ಲ ಕೂಡ ಒಂದ್ ಕಡೆಗೆ, ಮತ್ತೆ ಒಕ್ಕಲಿಗ ಜನಾಂಗದ ಪರವಾಗಿರೋರು ಎಲ್ಲ ಒಂದ್ ಕಡೆಗೆ ಹೆಂಗೆ ಮತವನ್ನು ಚಲಾಯಿಸಿ ಜನತಾದಳವನ್ನು ಅಸ್ತಿತ್ವಕ್ಕೆ ತಂದ್ರು, ಹೆಚ್ಚಿನ MLAಗಳನ್ನ ಗೆಲ್ಲಿಸಿದ್ರು. ಅದೇ ರೀತಿನ ಈ ಸಾರಿ ಕೂಡ DK ಶಿವಕುಮಾರ್ ಆಗ್ಲಿ ಅನ್ನೋ ಏಕೈಕ ಉದ್ದೇಶದಿಂದ ಹಾಕಿದ್ದಾರೆ. ಈ ಸಾರಿ ಏನಾದರೂ ಅವರನ್ನು ಮಾಡಲಿಲ್ಲ ಅಂದ್ರೆ ಆ ಪಕ್ಷಕ್ಕೆ ಮಣ್ಣು ಮುಕ್ಕಿಸುವಂತ ದಿನ ತುಂಬಾ ದೂರ ಇಲ್ಲ ಅಂತ ಹೇಳಿ ಹೇಳಕ್ ಬಯಸ್ತೀನಿ. ಇದು ನಾನು ನಮ್ಮ ಜನಾಂಗದ ಪರವಾಗಿ, ನನ್ನ ವೈಯಕ್ತಿಕವಾಗಿ ಹಾಗೂ ಸಂಘದ ಪರವಾಗಿ ಮನವಿ ಮಾಡ್ಕೊತೀನಿ.